ಅಡವಿ ಮಾರ್ಗದಲ್ಲಿ ರಂಗಯ್ಯ ನಡ್ಕೊಂಡೋಗ್ತಾ ಇದ್ದ. ಅದೇ ಸಮಯದಲ್ಲಿ ಅವನಿಗೆ ಸಿಂಹದ ಗರ್ಜನೆ ಆಯಿತು. ಹಾಗೇನೆ ಜೋರಾಗಿ ಗಾಳಿ ಬೀಸ್ತಾ ಇತ್ತು. ಆ ಗಾಳಿಗೆ ಅವನಿಗೆ ನಡೆಯಕ್ಕೆ ಕೂಡ ಸಾಧ್ಯವಾಗಲಿಲ್ಲ. ಮರ ಕೂಡ ಗಾಳಿಗೆ ಅಲುಗಾಡ್ತಾ ಇತ್ತು. ಅಯ್ಯೋ, ಈ ಗಾಳಿಗೆ ಮರ ಎಲ್ಲ ಅಲುಗಾಡ್ತಾ ಇದೆ. ಇವಾಗ ಏನ್ ಮಾಡೋದು? ಅದು ಅಲ್ಲಿ ಒಂದು ನದಿ ಕಾಣ್ತಾ ಇದೆ. ಆ ನದಿಗೆ ಹೋಗಿ ಹಾರ್ತೀನಿ ಹಾಗೆ ಅಂತ ಹೇಳಿ ನದಿಗೆ ಹೋಗಿ ಹಾರ್ದ. ಆವಾಗ ಗೊತ್ತಾಯ್ತು ರಂಗಯ್ಯನಿಗೆ ಅವನಿಗೆ ಈಜು ಬರಲ್ಲ ಅಂತ. ಅಯ್ಯೋ, ನನಗೆ ಈಜು ಬರಲ್ಲ, ಅಯ್ಯೋ ಕಾಪಾಡಿ ಕಾಪಾಡಿ ಹಾಗೆ ಅಂತ ನೀರೊಳಗೆ ಮುಳುಗಿ ಹೋಗ್ತಿದ್ದ. ಅಷ್ಟೇ ರಂಗಯ್ಯನಿಗೆ ಎಚ್ಚರವಾಯಿತು. ಇದೆಲ್ಲ ಕನ್ಸು ಅಂತ ಆವಾಗ ಗೊತ್ತಾಯ್ತು ರಂಗಯ್ಯನಿಗೆ. ಅಯ್ಯೋ, ಏನಪ್ಪ ಇಂತಹ ಕನ್ಸು ಬಂದಿದೆ ನನ್ಗೆ. ಇನ್ನು ಸ್ವಲ್ಪತಿ ಕನ್ಸಲ್ಲೇ ಇದ್ದಿದ್ರೆ ನಾನು ಆ ಕನ್ಸಲ್ಲೇ ಸತ್ತೋಗ್ತಾ ಇದ್ನೋ ಏನೋ. ಎಂತ ಈ ಕೆಟ್ಟ ಕನ್ಸು. ಸರಿ, ಸ್ವಲ್ಪ ಹೊತ್ತು ಊರೊಳಗೆ ಹೋದ್ರೆ ಎಲ್ಲನೂ ಮರ್ತೋಗ್ತೀನಿ. ಹೀಗೆ ನಡ್ಕೊಂಡು ಊರೊಳಗೆ ಬಂದ. ಹೀಗೆ ಬರ್ತಾ ಬರ್ತಾ ಊರಿನ ಆಲದ ಮರದ ಕಡೆಗೆ ಬಂದ. ದಾರಿಯಲ್ಲಿ ಬಂದವನು ಸೋಮಯ್ಯನನ್ನು ನೋಡ್ದ. ಸೋಮಯ್ಯ ಕೋಪದಲ್ಲಿದ್ದ. ಏನ್ ಸೋಮಯ್ಯ ಅಷ್ಟೊಂದು ಕೋಪದಲ್ಲಿದ್ದೀಯಾ? ನಾನು ಏನು ಅಂತ ಹೇಳೋದು ರಂಗಯ್ಯ? ರಾತ್ರೋರಾತ್ರಿ ನನ್ನ ಬೆಳೆ ಎಲ್ಲ ನಾಶವಾಗಿದೆ. ಯಾರೋ ಬಂದು ಕುಯ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಯಾರು ಕುಯ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನನಗೇನು ಅರ್ಥ ಆಗ್ತಾ ಇಲ್ಲ. ಯಾರು ಕುಯ್ತಾ ಇದ್ದಾರೆ, ಅದನ್ನ ಎಲ್ಲಿ ಮಾರಾಟ ಮಾಡ್ತಿದ್ದಾರೆ ಅಂತ ಎಲ್ಲವೂ ನನಗೆ ಚೆನ್ನಾಗಿ ಗೊತ್ತಿದೆ. ಹೌದಾ ರಂಗಯ್ಯ? ಹಾಗಾದ್ರೆ ಯಾರು ಕುಯ್ಕೊಂಡು ಹೋಗ್ತಿದ್ದಾರೆ? ಯಾರದು? ಆ ವಿಷಯ ನಂಗೆ ಹೇಳು. ಸರಿ, ಯಾರು ಅಂತ ಹೇಳ್ತೀನಿ, ನನಗೇನು ಲಾಭ ಇದೆ? ಸರಿ, ನನಗೆ ಒಂದು 10 ರೂಪಾಯಿ ಕೊಡು. ಯಾರು ನಿನ್ನ ಬೆಳೆನ ಕುಯ್ಕೊಂಡು ಹೋಗ್ತಾ ಇದ್ದಾರೆ, ಅದನ್ನ ತಗೊಂಡೋಗಿ ಏನು ಮಾಡ್ತಾ ಇದ್ದಾರೆ, ಅದಕ್ಕೆ ಪರಿಹಾರ ಏನು ಅಂತ ಹೇಳ್ತೀನಿ. ಹೌದಾ? ತಗೋ, ನೀನು ಕೇಳಿದ 10 ರೂಪಾಯಿ. ಈ 10 ರೂಪಾಯಿನ ತಗೊಂಡು ಅವ್ರು ಯಾರು ಅಂತ ನನಗೆ ಹೇಳು. ಕುಯ್ಕೊಂಡೋಗೋದು ಆ ರಾಮಯ್ಯನೇ. ನಿನ್ನ ಹೊಲದಲ್ಲೇ ಯಾರಿಗೂ ಗೊತ್ತಿಲ್ಲದೆ ಬಂದು ಅವಿಸಿ ಕೂತ್ಕೊಂಡು ಎಲ್ಲರೂ ಮಲಗಿ ನಿದ್ರೆ ಮಾಡಿದ್ಮೇಲೆ ಬೆಳಿಗ್ಗಿನ ಜಾವ ತಗೊಂಡೋಗ್ತಿದ್ದಾನೆ. ಒಂದು ದಿನ ಬೆಳಿಗ್ಗಿನ ಜಾವ ತುಂಬಾನೇ ಚಳಿ ಆಗ್ತಿದೆ, ಎದ್ದು ಚಳಿ ಕಾಯೋಣ ಅಂತ ಬೆಂಕಿ ಹಾಕಕ್ಕೆ ಅಂತ ಎದ್ದಾಗ ಆ ದಿನ ಬೆಳಿಗ್ಗೆ ರಾಮಯ್ಯ ಯಾರಿಗೂ ಗೊತ್ತಿಲ್ಲದೆ ನಿನ್ನ ಬೆಳೆನ ಎತ್ಕೊಂಡೋಗ್ತಿದ್ದ. ಓಹೋ, ಹೌದಾ? ಅವನಿಗೆ ಹೇಗೆ ಬುದ್ಧಿ ಕಲಿಸ್ತೀನಿ ಅಂತ ನೋಡು. ಸೋಮಯ್ಯ, ನೀನು ಸಮಾಧಾನವಾಗಿರು. ರಾತ್ರಿ ಸಮಯದಲ್ಲಿ ಯಾರಿಗೂ ಗೊತ್ತಿಲ್ಲದೆ ನಿನ್ನ ಹೊಲದ ಹತ್ರ ಹೋಗಿ ಕೂತ್ಕೊಂಡು ದೆವ್ವದ ಹಾಗೆ ಕಿರ್ಚು. ಅವನು ಎದ್ದು ಬಿದ್ದು ಓಡ್ತಾನೆ. ಹೌದೋ ರಂಗಯ್ಯ, ನೀನು ಹೇಳಿದೇನೋ ಸರಿನೇ, ಹಾಗೇನೆ ಮಾಡ್ತೀನಿ. ಹಾಗೆ ಅಂತ ಹೇಳಿ ಅವನು ಕೂಡ ಅಲ್ಲಿಂದ ಹೊರಟೋದ. ಆದ್ರೆ ರಂಗಯ್ಯ ಮಾತ್ರ ಇವರ ವಿಷಯವನ್ನು ಅವರಿಗೆ, ಅವರ ವಿಷಯವನ್ನು ಇವರಿಗೆ ಹೇಳುತ್ತಾ ಹಣವನ್ನು ಸಂಪಾದನೆ ಮಾಡ್ಕೊಂಡು ಹೋಗ್ತಾ ಇದ್ದ. ಹೀಗೆ ದಿನಗಳು ಕಳೀತಾ ಇತ್ತು. ಒಂದು ದಿನ ರಂಗಯ್ಯನಿಗೆ ಮತ್ತೆ ಅದೇ ಕನ್ಸು ಬಂತು. ಅವನು ನಿದ್ರೆಯಿಂದ ಎದ್ದ. ಅಯ್ಯೋ, ಏನಪ್ಪ ಇದು? ಮತ್ತೆ ಮತ್ತೆ ಈ ಕನ್ಸು ಯಾಕೆ ನನಗೆ ಬರ್ತಾ ಇದೆ? ನನ್ನ ಜೀವನದಲ್ಲಿ ಏನ್ ನಡೀತಾ ಇದೆ? ಹಾಗೆ ಅಂತ ಎದ್ದು ಊರಿನ ಆಲದ ಮರದ ಹತ್ರ ನಡ್ಕೊಂಡ್ ಬಂದ. ಅಲ್ಲಿ ಅವನು ಅವನ ಗೆಳೆಯನಾದ ಶಂಕರನನ್ನು ನೋಡಿದ. ಲೇ ಶಂಕರ, ನಾನ್ ನಿನ್ ಜೊತೆ ಒಂದು ವಿಚಾರ ಹೇಳ್ಬೇಕು. ಹಾಗೆ ಅಂತ ಅವನಿಗೆ ಬಂದಂತಹ ಕನಸಿನ ಬಗ್ಗೆ ಪೂರ್ತಿಯಾಗಿ ಹೇಳಿದ. ರೇ, ಏನಿದು? ಇಂತ ಕೆಟ್ಟ ಕನ್ಸು ಬಂದಿದೆ. ಸರಿ, ನಮ್ಮ ಊರಿನ ಪುರೋಹಿತರ ಜೊತೆ ಹೋಗಿ ಕೇಳೋಣ. ಹಾಗೆ ಅಂತ ಅವರಿಬ್ಬರು ಹೊರಟು ಆ ಊರಿನ ದೇವಾಲಯದ ಪುರೋಹಿತರ ಬಳಿ ಬಂದ್ರು. ಅಲ್ಲಿ ಅವರು ಪುರೋಹಿತರನ್ನು ಹುಡುಕಿಕೊಂಡು ಹೋದಾಗ ಪುರೋಹಿತರನ್ನು ನೋಡಿದ್ರು. ಸ್ವಾಮಿ, ನನಗೆ 1 ವಾರದಿಂದ ಒಂದೇ ಕನ್ಸು ಮತ್ತೆ ಮತ್ತೆ ಬರ್ತಾ ಇದೆ. ಆ ಕನ್ಸು ಯಾಕೆ ಬರ್ತಾ ಇದೆ ಅಂತ ನನಗೇನು ಅರ್ಥ ಆಗ್ತಾ ಇಲ್ಲ. ನೀವೇ ಏನಾದ್ರೂ ಪರಿಹಾರ ಹೇಳ್ಬೇಕು. ಇಲ್ಲಿ ನೋಡಪ್ಪ, ನಿನಗೆ ಬರುವಂತ ಕನ್ಸು ಏನು ಅಂತ ಒಮ್ಮೆ ನನ್ನ ಜೊತೆ ವಿವರವಾಗಿ ಹೇಳ್ತೀಯಾ? ಹಾಗೆ ಅಂತ ಹೇಳಿದಾಗ ರಂಗಯ್ಯ ಅವನಿಗೆ ಬಂದ ಕನಸಿನ ಬಗ್ಗೆ ಹೇಳಿದ. ಅಯ್ಯೋ, ಇದು ಸಾಧಾರಣವಾದ ಕನಸಲ್ಲ. ಇದು ಅವನಿಗೆ ಅಪಾಯದ ಸೂಚನೆ ಅನ್ಸುತ್ತೆ. ಆದ್ರೆ ರಂಗಯ್ಯನಿಗೆ ಈ ವಿಚಾರ ಹೇಳಿದ್ರೆ ಅವನು ಹೆದರ್ಕೊಳ್ತಾನಲ್ವಾ? ಹಾಗೆ ಅಂತ ಆಲೋಚನೆ ಮಾಡ್ದ. ರಂಗಯ್ಯ, ನಡೆದಿದ್ದೇನೋ ನನ್ನಿಂದ ಹೇಳಕ್ಕಾಗುತ್ತೆ, ಆದ್ರೆ ಮುಂದೆ ನಡೆಯೋದು ನನ್ನಿಂದ ಹೇಳಕ್ಕಾಗಲ್ವಲ್ಲ. ನನಗೆ ಯಾಕೋ ನೀನು ಒಬ್ಬರ ವಿಚಾರವನ್ನು ಇನ್ನೊಬ್ಬರಿಗೆ, ಇನ್ನೊಬ್ಬರ ವಿಚಾರವನ್ನು ಮತ್ತೊಬ್ಬರಿಗೆ ಆ ಕಡೆ ಈ ಕಡೆ ಹೇಳ್ತಾ ಇದ್ದೀಯಲ್ವಾ, ಅದರಿಂದ ದೈವದ ಸೂಚನೆ ಅನ್ಸುತ್ತೆ. ನನಗೆ ಈ ಕನಸಿನ ಬಗ್ಗೆ ಏನೂ ಗೊತ್ತಿಲ್ಲ. ಹಾಗೆ ಅಂತ ಅವರಿಗೆ ನಿಜ ಗೊತ್ತಿದ್ರು ಏನು ತಿಳಿಯದ ಹಾಗೆ ಹೊರಟೋದ್ರು. ಬಾರೋ, ಈ ಪುರೋಹಿತರು ಏನು ಹೇಳ್ತಾ ಇಲ್ಲ, ನಾವು ನಮ್ಮ ಊರಿನಲ್ಲಿ ಇರುವ ಜ್ಯೋತಿಷ್ಯರ ಬಳಿ ಹೋಗೋಣ, ಅವ್ರಿಗೆ ನಿಜ ಹೇಳ್ತಾರೆ. ಹೌದಾ? ಸರಿ ಕಣೋ, ಬಾ ಹೋಗೋಣ. ಹಾಗೆ ಅಂತ ಅದೇ ಊರಿನಲ್ಲಿರುವ ಜ್ಯೋತಿಷ್ಯರಾದ ನಾರಪ್ಪನನ್ನು ಹುಡುಕಿಕೊಂಡು ಬಂದ್ರು. ಏನು ರಂಗಯ್ಯ, ಏನು ಶಂಕರ, ನನ್ನ ಹುಡುಕಿಕೊಂಡು ಬಂದಿದ್ದೀರಾ? ಸ್ವಾಮಿ, ನನ್ನ ಗೆಳೆಯನಿಗೆ ಒಂದು ಕನ್ಸು ಬಂದಿದೆ. 1 ವಾರದಿಂದ ಮತ್ತೆ ಮತ್ತೆ ಅದೇ ಕನ್ಸು ಬರ್ತಾ ಇದೆ. ಏನ್ ವಿಚಾರ ಅಂತ ತಿಳ್ಕೊಂಡೋಗೋಣ ಅಂತ ನಿಮ್ಮ ಬಳಿ ಬಂದೋ. ಏನು ರಂಗಯ್ಯ, ಏನದು ಕನ್ಸು? ಆ ಕನ್ಸು ನಿನಗೆ ಅಷ್ಟೊಂದು ತೊಂದರೆ ಕೊಡ್ತಾ ಇದೀಯಾ? ನಂತಹ ಧೈರ್ಯಶಾಲಿಗೆ ಆ ಕನಸು ಬಂದು ಭಯ ಕೊಡ್ತಾ ಇದೆ ಅಂದ್ರೆ ದೊಡ್ಡ ವಿಚಾರನೇ. ಸರಿ, ಆ ಕನ್ಸು ಏನು ಅಂತ ಒಮ್ಮೆ ಹೇಳು.
ಊರಲ್ಲಿ ಜೋರಾಗಿ ಗಾಳಿ ಬೀಸ್ತಾ ಇದೆ, ಮರ ಎಲ್ಲ ನನ್ ಮೇಲೆ ಬೀಳುವ ಹಾಗಿದೆ. ಅದಕ್ಕೆ ನಾನು ನೀರಿಗೆ ಹಾರಿದೀನಿ. ನಾನು ಈಜಕ್ ಗೊತ್ತಿಲ್ದೆ ನೀರಲ್ಲಿ ಕಷ್ಟಪಡ್ತಾ ಇದ್ದೀನಿ ಹಾಗೆಂತ ಹೇಳಿದಾಗ ಜ್ಯೋತಿಷ್ಯರಾದ ನಾರಪ್ಪ, ಇಲ್ಲಿ ನೋಡು ರಂಗಯ್ಯ, ಇದಕ್ಕೆ ನನ್ನ ಬಳಿ ಯಾವುದೇ ರೀತಿಯ ಪರಿಷ್ಕಾರವಿಲ್ಲ. ಆದರೆ ಕನಸು ಅನ್ನೋದು ಒಂದು ಭಾವನೆ ಮಾತ್ರ. ಈ ಸಣ್ಣ ಕನಸಿಗೆ ನೀನ್ ಯಾಕೆ ಇಷ್ಟೊಂದು ಭಯಪಡ್ತಾ ಇದ್ದೀಯಾ ಹಾಗೆ ಅಂತ ಹೇಳಿದ್ರು. ಅವಾಗ ಅವನಿಗೆ ಅಲ್ಲಿ ಕೂಡ ಪರಿಷ್ಕಾರ ಸಿಗಲಿಲ್ಲ. ಅದರಿಂದ ಅವನು ಮನೆಗೆ ಹೊರಟು ಹೋದ. ಏನಿದೆ ಈ ಕನ್ಸು, ನನ್ನ ಹುಚ್ಚನಾಗಿ ಮಾಡಿಸ್ತಾ ಇದೆ. ಯಾರ ಬಳಿಯೂ ಪರಿಹಾರವನ್ನು ಕೇಳಬಾರದು. ನಾನೇ ಇದಕ್ಕೆ ಪರಿಹಾರ ಮಾರ್ಗವನ್ನು ತಿಳ್ಕೋಬೇಕು ಹಾಗೆ ಅಂತ ಅವನು ಕಾಡಿಗೆ ಹೊರಟ. ಕಾಡಿಗೆ ಹೋದ ತಕ್ಷಣ ಅಲ್ಲಿ ಅವನಿಗೆ ಹುಲಿಯ ಗರ್ಜನೆ ಕೇಳಿತ್ತು. ಅವನು ಓಡಲಾರಂಭಿಸಿದ. ಅಯ್ಯೋ, ಏನಿದು ನನ್ನ ಕನ್ಸಲ್ಲಿ ಹೇಗೆ ಹುಲಿಯ ಗರ್ಜನೆ ಕೇಳ್ತೋ ಹಾಗೇನೆ ಕೇಳ್ತಾ ಇದೆ. ಇದಕ್ಕೆ ಏನ್ ಪರಿಹಾರ ಹಾಗೆ ಅಂತ ಅವನು ಆಲೋಚನೆ ಮಾಡ್ತಾ ಇದ್ದಾಗ ಕಾಡಿನಲ್ಲಿ ಜೋರಾಗಿ ಗಾಳಿ ಬೀಸಿ ಮರ ಬಂದು ಅವನ ಮೇಲೆ ಬೀಳುವ ಹಾಗೆ ಇತ್ತು. ಆಗ ಅವನು, ಅಯ್ಯೋ ದೇವ್ರೇ, ನನ್ ಸತ್ತೆ ಹಾಗೆ ಅಂತ ಅಲ್ಲಿಂದ ಓಡಿ ಹೋಗಿ ಪಕ್ಕದಲ್ಲೇ ಇರುವಂತಹ ನದಿಗೆ ಹಾರಿದ. ಅಯ್ಯೋ ಕಾಪಾಡಿ, ನನ್ನ ಕಾಪಾಡಿ ಹಾಗೆ ಅಂತ ಈಜಲು ಬರದೆ ಕಿರ್ಚಾಡ್ತಾ ಇದ್ದ. ಆವಾಗ ಒಂದು ದೋಣಿಯಲ್ಲಿ ಒಬ್ಬರು ಮಹಿಳೆ ಬಂದು ಅವನನ್ನು ಕಾಪಾಡಿದ್ರು. ಅವರು ಬೇರೆ ಯಾರೂ ಅಲ್ಲ, ಸಣ್ಣ ವಯಸ್ಸಲ್ಲಿ ತೀರ್ಕೊಂಡ ಅವನ ತಾಯಿ ದೇವಿಕನ ಆತ್ಮ. ಇಲ್ಲಿ ನೋಡಪ್ಪ, ನನ್ ಯಾರು ಅಂತ ಗೊತ್ತಾಯ್ತಾ? ಅಮ್ಮ, ಅಮ್ಮ ನೀವಾ? ಹೇಗಿದ್ದೀರಮ್ಮ? ಸಣ್ಣ ವಯಸ್ಸಲ್ಲೇ ನನ್ನ ಬಿಟ್ಬಿಟ್ಟು ಹೋದ್ರಿ. ನಾನು ಎಷ್ಟು ಕಷ್ಟಪಡ್ತಾ ಇದ್ದೀನಿ. ನನಗೆ ಅಂತ ಯಾರೂ ಇಲ್ಲ. ಇದು ನನ್ನ ನಿರ್ಣಯ ಅಲ್ಲಪ್ಪ. ಸರಿ, ನೀನು ಊರಲ್ಲಿ ಹೀಗೆ ನಡ್ಕೊಳ್ಳೋದು ಚೆನ್ನಾಗಿಲ್ಲ. ನನಗೆ ಅದು ಇಷ್ಟ ಆಗಿಲ್ಲ. ನನಗೆ ಒಂದು ಕನಸಿದೆ, ಅದನ್ನು ನೀನೇ ನೆರವೇರಿಸಬೇಕು. ಏನಮ್ಮ ಆ ಕನಸು ಏನು ಅಂತ ಹೇಳಿ. ನೀನು ಈ ರೀತಿ ಕೆಲಸಕ್ಕೆ ಕೂಡ ಹೋಗದೆ ಕಂಡವರ ಬಳಿ ಹಣವನ್ನು ತಗೊಳ್ತಾ ಇದ್ರೆ ನಿನಗೆ ಯಾರು ಈ ಊರಿನಲ್ಲಿ ಗೌರವವನ್ನು ಕೊಡ್ತಾರೆ? ನಮಗೆ ಇರುವ ಹೊಲದಲ್ಲಿ ನೀನು ವ್ಯವಸಾಯವನ್ನು ಮಾಡಿ ನೀನು ಯಾರು ಅಂತ ಎಲ್ಲರಿಗೂ ನಿರೂಪಿಸು. ಎಲ್ಲರೂ ನಿನಗೆ ಗೌರವವನ್ನು ತಂದು ಕೊಡ್ತಾರೆ. ಅಮ್ಮ, ಚಿಕ್ಕ ವಯಸ್ಸಿನಿಂದ ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಅಂತ ಹೇಳ್ಕೊಡಕ್ಕೆ ನನಗೆ ಯಾರೂ ಇರಲಿಲ್ಲ. ಇವಾಗ ನೀವು ಬಂದ್ರಲ್ವಾ, ನೀವು ಹೇಳಿದ್ದೇ ಮಾಡ್ತೀನಮ್ಮ. ಆದ್ರೆ ಅಮ್ಮ, ನನಗೆ ವ್ಯವಸಾಯನೇ ಮಾಡಕ್ ಗೊತ್ತಿಲ್ಲ. ನಾನು ಹೇಗಮ್ಮ ಕಲಿಯೋದು? ನಾನು ಇದೀನಲ್ವಪ್ಪ, ನಾನ್ ನಿನ್ಗೆ ಕಲ್ಸ್ಕೊಡ್ತೀನಿ. ಬಾ ರಂಗಯ್ಯ, ಹೊಲದ ಬಳಿ ಹೋಗೋಣ. ಹೀಗೆ ನೀರಿನಿಂದ ಆ ಊರಿಗೆ ಕರ್ಕೊಂಬಂದ್ರು ದೇವಿಕಾ. ಹೀಗೆ ಸ್ವಲ್ಪ ಸಮಯದಲ್ಲೇ ಆ ಊರನ್ನು ಬಂದು ತಲುಪಿದ್ರು ಅವರಿಬ್ಬರು. ಅಮ್ಮ, ಈ ಸ್ಥಳನ ನೋಡಿದ್ರ? ಪ್ರತಿದಿನ ನಾನು ಇಲ್ಲೇ ಕೂತ್ಕೊಳ್ಳೋದು. ಇಲ್ ನೋಡಿ, ಇಲ್ಲೇ ನನ್ ಗೆಳೆಯ ಇರ್ತಾನೆ, ಅವನ ಜೊತೆ ನಾನು ಇಲ್ಲೇ ಕೂತ್ಕೊಂಡು ಮಾತಾಡೋದು ಹಾಗೆ ಅಂತ ಪ್ರತಿದಿನ ತಾನು ತಿರುಗುವಂತ ಸ್ಥಳದ ಬಗ್ಗೆ ವಿವರವಾಗಿ ಹೇಳಿದ. ಹೀಗೆ ಸ್ವಲ್ಪ ಸಮಯದಲ್ಲೇ ಅವರಿಬ್ಬರು ಹೊಲಕ್ಕೆ ಹೋಗಿ ತಲುಪಿದ್ರು. ಇಲ್ಲಿ ನೋಡಪ್ಪ, ಇವಾಗ ನಾವು ಜೋಳದ ಬಿತ್ತನೆ ಮಾಡೋಣ. ಸರಿಯಮ್ಮ, ನೀವು ಏನ್ ಹೇಳ್ತೀರಾ ಹಾಗೇನೆ ಹಾಗೆ ಅಂತ ಅವನ ತಾಯಿ ಅವನಿಗೆ ವ್ಯವಸಾಯ ಹೇಗೆ ಮಾಡೋದು ಅಂತ ಹೇಳ್ಕೊಟ್ರು. ಅವನ ತಾಯಿಯಿಂದ ಅವನು ಕೂಡ ವ್ಯವಸಾಯವನ್ನು ಹೇಗೆ ಮಾಡ್ಬೇಕು ಅಂತ ಎಲ್ಲವನ್ನು ಕಲಿತ. ಹೀಗೆ ರಂಗಯ್ಯ ಪ್ರತಿದಿನ ಆಲದ ಮರದ ಕೆಳಗೆ ಕೂತ್ಕೊಂಡು ಎಲ್ಲರ ವಿಚಾರವನ್ನು ಮಾತಾಡ್ತಿರುವುದನ್ನು ಬಿಟ್ಟು ವ್ಯವಸಾಯ ಮಾಡಿ ನಿಶಕ್ತಿಯಾಗಿದ್ದ ಅವನ ದೇಹ ತುಂಬಾ ದೃಢವಾಗಿ ಬದಲಾಯಿತು. ಅವನು ಕಷ್ಟಪಟ್ಟು ವ್ಯವಸಾಯ ಮಾಡಿದ ಜೋಳ ಅವನ ಕೈ ಸೇರಿತು. ಅಮ್ಮ, ನಾನು ಏನು ಕೆಲಸಕ್ಕೆ ಬಾರದವನ ಹಾಗೆ ಇದ್ದೆ. ನೀವು ನನಗೆ ವ್ಯವಸಾಯವನ್ನು ಮಾಡ್ಲಿಕ್ಕೆ ಹೇಳ್ಕೊಟ್ಟಿದ್ದೀರಾ. ಎಷ್ಟು ಒಳ್ಳೆ ಬೆಳೆ ಬೆಳೆದಿದ್ದೀನಿ. ಸರಿಯಪ್ಪ, ಇದನ್ನ ತಗೊಂಡೋಗಿ ನೀನು ಸಂತೆಯಲ್ಲಿ ಮಾರಾಟ ಮಾಡ್ಕೊಂಡು ಬಾ. ಹೀಗೆ ರಂಗಯ್ಯ ಆ ಬೆಳೆಯನ್ನು ತಗೊಂಡೋಗಿ ಮಾರ್ಕೆಟಲ್ಲಿ ಮಾರಿ ಅದರಿಂದ ಹಣವನ್ನು ಸಂಪಾದನೆ ಮಾಡಿ ಮತ್ತೆ ಬಿತ್ತನೆಯನ್ನು ತಂದು ಹೊಸ ವ್ಯವಸಾಯವನ್ನು ಮಾಡಲು ಭೂಮಿಯನ್ನು ಅಗಿತಾ ಇದ್ದ. ಒಂದು ದಿನ ರಂಗಯ್ಯ ಅವನ ಹೊಲದತ್ರ ಕೆಲಸ ಮಾಡ್ತಾ ಇದ್ದಾಗ ಅಲ್ಲಿ ಸೋಮಯ್ಯ ರಂಗಯ್ಯ ಅವರಿಬ್ಬರು ಬಂದ್ರು. ಅವರಿಬ್ಬರು ಜೊತೆ ಸೇರಿ ಇರುವುದನ್ನು ನೋಡಿ ರಂಗಯ್ಯ ಆಶ್ಚರ್ಯಪಟ್ಟ. ಏನೋ ರಂಗಯ್ಯ, ಹೀಗೆ ನೀನು ಕಷ್ಟಪಟ್ಟು ಹೊಲದ ವ್ಯವಸಾಯವನ್ನು ಮಾಡೋದನ್ನು ನೋಡಿ ನಮಗೆ ತುಂಬಾನೇ ಸಂತೋಷ ಆಗ್ತಿದೆ. ಎಲ್ಲ ನನ್ನ ತಾಯಿಯ ದಯೆ. ನನ್ನ ತಾಯಿಯಿಂದನೇ ಇವತ್ತು ನಾನು ಇಷ್ಟು ಮುಂದುವರೆದಿರೋದು. ನಾನು ಊರೊಳಗೆ ನಿಮ್ಮೆಲ್ಲರಿಗೂ ತುಂಬಾನೇ ತೊಂದರೆ ಕೊಟ್ಬಿಟ್ಟೆ. ದಯವಿಟ್ಟು ನೀವಿಬ್ರು ನನ್ನ ಕ್ಷಮಿಸಿ. ಪರವಾಗಿಲ್ಲ ರಂಗಯ್ಯ, ಇವಾಗ ನೀನು ಕಷ್ಟಪಟ್ಟು ದುಡಿತಾ ಇದೆಯಲ್ವಾ, ನಮಗೆ ಅಷ್ಟೇ ಸಾಕು. ಹೀಗೆ ಕೆಲವು ದಿನಗಳು ಕಳೆಯಿತು. ರಂಗಯ್ಯ ಅದೇ ಊರಿನಲ್ಲಿ ಕಷ್ಟಪಟ್ಟು ವ್ಯವಸಾಯ ಮಾಡಿ ಒಬ್ಬ ದೊಡ್ಡ ವ್ಯಕ್ತಿ ಎನ್ನುವ ಹೆಸರನ್ನು ಸಂಪಾದನೆ ಮಾಡ್ದ. ಊರಿನ ಜನರೆಲ್ಲರೂ ಅವನನ್ನು ತುಂಬಾ ಮರ್ಯಾದೆಯಿಂದ ನೋಡಿದ್ರು. ಒಂದು ದಿನ ದೇವಿಕಾ ಅವನ ಬಳಿ ಬಂದು, ರಂಗಯ್ಯ, ಈ ಊರೊಳಗೆ ನೀನು ಚೆನ್ನಾಗಿ ವ್ಯವಸಾಯ ಮಾಡಿ ಊರಿನ ಜನರ ಗೌರವವನ್ನು ಸಂಪಾದನೆ ಮಾಡಿದೀಯ. ನನಗೆ ಇಷ್ಟು ಸಾಕು. ನಂಗೆ ತುಂಬಾ ಸಂತೋಷ ಆಗ್ತಿದೆ. ಅಮ್ಮ, ನನ್ನ ಬಿಟ್ಬಿಟ್ಟು ಎಲ್ಲೂ ಹೋಗ್ಬೇಡಿ. ನೀವಿಲ್ಲದಿದ್ರೆ ನಂಗೆ ಆಗಲ್ಲ. ಇಲ್ಲಿ ನೋಡಪ್ಪ, ನೀನು ಕಷ್ಟ ಅಂದ್ರೆ ಏನು ಅಂತ ತಿಳ್ಕೊಂಡಿದೀಯ. ಕಷ್ಟಪಟ್ಟು ದುಡಿದು ಹಣವನ್ನು ಸಂಪಾದನೆ ಮಾಡಿದೀಯ. ಇನ್ನು ಈ ಊರಲ್ಲಿ ನಿನಗೆ ಗೌರವ ಇರುತ್ತೆ. ನಿನಗೆ ಇನ್ ಮುಂದೆ ಯಾವ ಕಷ್ಟ ಬಂದ್ರೂ ನಿನ್ನ ಕಷ್ಟನೇ ನಿನ್ನ ಕಾಪಾಡುತ್ತೆ. ಅಮ್ಮ, ಅಮ್ಮ, ದಯವಿಟ್ಟು ನನ್ನ ಬಿಟ್ಟು ಹೋಗ್ಬೇಡಿ ಅಮ್ಮ, ಹೋಗ್ಬೇಡಿ ಅಮ್ಮ.
ಹಾಗೆ ಅಂತ ಅಳ್ತಾ ಇದ್ದ. ಆದ್ರೆ ಅವನ ಕಣ್ಣ ಮುಂದೆನೆ ಅವರ ತಾಯಿಯ ಆತ್ಮ ಮಾಯವಾಗ್ತಿತ್ತು. ಕಷ್ಟ ನಿಜಾಯಿತಿಯ ಮಹತ್ವವನ್ನು ತಿಳಿದಂತಹ ರಂಗಯ್ಯ ಆ ಊರಲ್ಲಿ ದೊಡ್ಡವನೆಂದು ಹೆಸರು ಸಂಪಾದನೆ ಮಾಡ್ದ. ಅವನ ತಾಯಿಯ ಆತ್ಮ ಅವನಿಗೆ ಭಯ ಕೊಡ್ಲಿಕ್ಕೆ ಬಂದಿಲ್ಲ, ಅವನನ್ನು ಸರಿಯಾದ ದಾರಿಗೆ ತರಕ್ಕೇನೆ ಬಂದಿದ್ದು ಅಂತ ಅವನು ಸರಿಯಾಗಿ ತಿಳ್ಕೊಂಡ. ರಂಗಯ್ಯ ಅಂದ್ರೆ ಅವನು ಒಳ್ಳೆ ವ್ಯವಸಾಯಿ, ಪ್ರಾಮಾಣಿಕನಾಗಿ ಜೀವನ ಮಾಡೋನು ಅಂತ ಎಲ್ಲರಿಗೂ ಗೊತ್ತಾಯ್ತು.